ಅಂದ್ರೆ ಬಾತ್ರೂಮ್ಗೆ ಚಿಲ್ಕಿಲ್ಲ, ಮೇಲೆ 2 ಹಂಚಿಲ್ಲ. ಗುರುವಾರಪ್ಪ ಪರವಾಗಿಲ್ಲ, ನಿಮ್ದು ಕೆಲ್ಸ ಚೆನ್ನಾಗಿದ್ರೆ ಆ ದುಡ್ಡಲ್ಲಿ ಒಳ್ಳೆ ಚಂದದೊಂದು ಹೊಸ್ತು ಮನೆ ಕಟ್ಬೋದು. ಅಂದಾಗೆ ಚೇಟ, ನಿಮ್ ಕೆಲ್ಸ ಏನಂತ ನಾನು ಕೇಳೇ ಇಲ್ಲ. ನಮ್ ಕೆಲಸ ಗೊತ್ತಿಲ್ವ ನಿಮ್ಗೆ? ಇಲ್ಲ. ನನ್ ಕೆಲ್ಸ ರಿಯಲ್ ಎಸ್ಟೇಟ್ ಏಜೆಂಟ್, ಫ್ಲಾಟ್, ಲ್ಯಾಂಡ್ಲಿಂಗ್ಸ್, ಗುಡ್ ಲೆವೆಲ್ಸ್, ಸ್ಮಾಲ್ ಸೈಟ್ ಸೇಲ್ಸ್. ಕೂಡಲೇ ಭೇಟಿಯಾಗಿ ಕಂಡೀಷನ್ ಅಪ್ಲೈಡ್. ಅಯ್ಯೋ ಚೇಟ, ಹಂಗಾರೆ ಕೇರಳದ್ದು. ಅಯ್ಯೋ ನೋಡ, ಇಲ್ಲೊಂದು ಹುಲಿ ಬಂತು, ನಮ್ಮ ವಟಾರದ ದನಿ ಬಾಹುಬಲಿ. ಓದ್ಯವರೇ, ಆ ಜನ ಜೈಲಲ್ಲಿ ರಿಲೀಸ್ ಆಗಿ ಬಂದಾಗೆ ಉಂಟ. ಏನ್ ಮಾಡುದ, ಒಮ್ಮೆ ಓಡ ನೋಡ. ಅವರಿಗೆ ಮದುವೆ ಆದವ್ರು ನೋಡಿದ್ರೆ ಆಗುದಿಲ್ಲ, ನಾನು ಇಲ್ಲೇ ಬಾಡಿಗೆಯಲ್ಲಿ ಇರುದ, ಒಮ್ಮೆ ಓಡ. ನೀವು ಬಾಡಿಗೆಯಲ್ಲಿರುದ? ಮತ್ತೆ ಇದು 100 ಸ್ಕ್ವೇರ್ ಫೀಟ್ ಅದು ಮನೆನೂ ನಮ್ಮದಲ್ವಾ? ನಮ್ದಲ್ಲ ನೋಡ. ಅವರಿಗೆ ಹುಡುಗಿಯರನ್ನು ಕಂಡ್ರೆ ಆಗುದಿಲ್ಲ, ಒಮ್ಮೆ ಇಲ್ಲಿಂದ ತಪ್ಪಿಸ್ಕೋ. ಓಡು ಓಡು ಅಂತ ನಾನು ಏನು ಓಡ್ಲಿ, ಎಲ್ಲಿಗೆ ಓಡ್ಲಿ? ಅಯ್ಯೋ, ನಿಮ್ಮ ದನಿ ಬಂದಲ್ಲಿ ನಾನೇನು ಇಲ್ಲಿ ಡ್ಯಾನ್ಸ್ ಮಾಡ್ಲಾ? ಹೀಗಿರು ಹಿಂಗಿರು, ಮಿಕ್ಕಿದ್ದು ನಾನ್ ಮ್ಯಾನೇಜ್ ಮಾಡ್ತೇನೆ. ಹೀಗಿರು, ಅಲ್ಲಾಡ್ಬಾರ್ದು. ಸರಿ, ನೀವು ಬರುವ ಸ್ಟೈಲ್ ನೋಡ್ರಿ, ಜೈಲಿನಿಂದ ತಪ್ಪಿಸ್ಕೊಂಡು ಬಂದ ಹಾಗೆ ಕಾಣ್ತದೆ. ನೀವು ಯಾವಾಗ್ಲೂ ಬರುವಾಗ ಬುಲೆಟ್ ಅಲ್ಲಿ ಬರೋದು, ಇವತ್ತೇನು ಕುದುರೆಯಲ್ಲಿ ಬಂದದ್ದು? ನಾನೀಗ ಕುದುರೆ ಯಾಕೆ ತಗೊಂಡದಂತನ? ಒಂದ್ ವೇಳೆ ಬೈಕ್ ಅಲ್ಲಿ ಬರುದಾದ್ರೆ ನಮ್ಗೆ ಬದುಕಬೇಕಾದ್ರೆ ಎದುರಲ್ಲಿ ಬರುವ ಗಾಡಿಗೆ ನಾವೇ ಸೈಡ್ ಕೊಡ್ಬೇಕು. ಕುದುರೆಯಲ್ಲಿ ಹಾಗೆ ಅಲ್ಲ, ನಾವು ಕುತ್ಕೊಂಡು ಮಲಗಿದ್ರೆ ಆಯ್ತು. ಕುದುರೆಗೆ ಬದುಕಬೇಕಾದ್ರೆ ಅದೇ ಸೈಡ್ ಕೊಡ್ತಾ ಓಡ್ತದೆ. ನನ್ನ ಒಟರದಲ್ಲೆಲ್ಲ ಕರೆಕ್ಟ್ ಆಗಿ ನೋಡ್ತಾ ಇದೆಯಲ್ಲ. ನನ್ನ ವಟಾರದಲ್ಲಿ ನನ್ನ ಪರ್ಮಿಷನ್ ಇಲ್ಲದೆ ಇದೇನೋ ತಂದು ನಿಂತಿದೆಯಲ್ಲ, ಇದೇನಿದು? ಅದು ಮೂರ್ತಿ. ಶಿಲಾಬಾಲಿಕೆ. ಎಲ್ಲಿದ್ದು? ಅದು ಕೇರಳದ ಮಣ್ಣು ನಾನು ತಂದು ಮಾಡಿ. ಓಹೋ, ಎಂತ ಕಲಾವಿದ ಮರ ನೀನು. ಅಲ್ಲ, ಎಂತ ಶೇಪು, ಎಂತ ಸೈಜ್, ಎಂತ ಫಿನಿಶಿಂಗ್. ಹಸಿ ಒಣಗ್ಲಿಲ್ಲ. ದೇವ, ಇನ್ನು ಸ್ವಲ್ಪ ಒಣಗ್ಬೇಕು, ಸ್ವಲ್ಪ ಹಸಿ ಇದೆ ಅದು. ಒಂದು ವಿಷಯ ಯಾವತ್ತು ನೆನಪಿಡ್ಕು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಒಟರದಲ್ಲಿ ಏನೇ ವಸ್ತು ತಂದು ಇಡುದಾದ್ರೂ ನನ್ನ ತಂದು ಪರ್ಮಿಷನ್ ಕೇಳಲೇಬೇಕು. ನಾನು ಹೊರಗಿಂದ ಮಾತ್ರ ಬಿಳಿ, ಒಳಗಿಂದ ಕಪ್ಪು. ನೋಡಿದ್ಯಾ? ಇಲ್ಲ. ಮತ್ತೆ ಹೇಗೆ ಹೇಳಿದಿ? ನಾನೊಂದು ಅಂದಾಜಿಗೆ ಹೇಳಿ. ಅಂದಾಜಿಗೆ ನಿನ್ನದೇಳು. ನನ್ನ ಬಜಾಜ್ ರಿಕ್ಷಾ ಬಿಡ್ಕೊಂಡು ಬರುವ ನನ್ನ ಸ್ಟೈಲ್ ಏನ? ಶುರು ರಿಕ್ಷಾ ನಾನೇ ಸ್ಟಾರ್ಟ್ ಮಾಡಿದ್ದೀಗ. ಈಗಿದ್ದ ಶಿಲಾಬಾಲಿಕೆ ಹೀಗೆ ಆಯ್ತು. ಸ್ವಚ್ಛ ಭಾರತ್, ಕಸ ಹಾಕ್ಬೇಡಿ, ಕ್ಲೀನ್ ಇರ್ಬೇಕಂತ ಶಿಲಾಬಾಲಿಕೆ ಹೇಳೋದು. ಓ ದೇವ, ಈ ಶಿಲಾಬಾಲಿಕೆ ಪೊಸಿಷನ್ ಎಲ್ಲ ಚೇಂಜ್ ಮಾಡುತ್ತಾ? ಈ ಅಮಿಬಾತ್ ತರ. ದನಿ, ನೀವು ಜೈಲಿಗೆ ಹೋದದ್ದು? ನಾನು 2 ಬಜಾಜ್ ರಿಕ್ಷಾ ತಗೊಂಡಿದ್ದೆಲ್ಲ, ಅದ್ರಲ್ಲಿ ಏನು ವ್ಯಾಪಾರ ಇರಲಿಲ್ಲ. 2 ತಿಂಗಳ ನಂತರ 5 ರಿಕ್ಷಾ ಮಾರಿಬಿಟ್ಟ. ದನಿ, ನಿಮ್ಮಲ್ಲಿದ್ದದ್ದು 2 ರಿಕ್ಷಾ, 5 ರಿಕ್ಷಾ ಹೇಗೆ ಮಾರಿದ್ ನೀವು? 2 ರಿಕ್ಷಾ ನಂದು, ಮತ್ತೆ ಟೆನ್ಷನ್ ಅಲ್ಲಿ 3 ರಿಕ್ಷಾ ಸ್ಟ್ಯಾಂಡ್ ಇದ್ದು ಮಾರಿದ್. ಅದಕ್ಕೆ ಜೈಲಿಗೆ ಹೋದದ್ದು. ನೀವು ಜೈಲಿಂದ ಹೊರಗೆ ಬಂದ್ರಲ್ಲ, ಹಾಗೆ ಖುಷಿ, ವಿಜಯೋತ್ಸವ. ಈಗ ನಾನು ಹೊರಗೆ ಬಂದದಕ್ಕೆ ವಿಜಯೋತ್ಸವನ ನಾನು ಒಂದು ಸಂಭ್ರಮಾಚರಣೆ ಮಾಡುವ. ಈಗಿದ್ದದ್ದು ಮೂರ್ತಿ ಹೀಗಾಯ್ತು. ಹೀಗಾಯ್ತು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆ? ಮೂರ್ತಿ ಹೇಳ್ತಾ ಉಂಟು ಅಡ್ವರ್ಟೈಸ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆಯಾ? ಭಾರಿ ಖುಷಿ ಆಯ್ತು. ಹೇಗೂ ನಾವು ಒಟ್ಟಿಗೆ ಹೋಗಿ ಒಂದು ಚಾ ಕುಡ್ದು ಬರೋ. ಒಮ್ಮೆ ಚಾ ಕುಡ್ದು ಬರೋ. ಹೋಗು. ನಿಮ್ ಮನೆಗೆ ಹೋಗಿ ಚಾ ಕುಡ್ದು ಬರುವ. ನಮ್ಮ ಮನೆಗೆ ಚಾ ಕುಡಿಲಿಕ್ಕೆ ನೀವೇನು ಹೇಳುದು? ನಂಗೆ ಗೊತ್ತಿಲ್ವಾ? ಹೇಳುವಾಗ ದೊಡ್ಡ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅನ್ಬೇಕಿತ್ತು.
ನಿಮ್ಮ ಒಠಾರದ ದನಿ ಬಾಹುಬಲಿ ಬಂದಿದ್ದೇನೆ, ಒಂದು 10 ರೂಪಾಯಿ ಚಾ ಕೊಡುವ ಯೋಗ್ಯತೆ ಇಲ್ವಾ ನಿನ್ಗೆ? ಥು. ಏ ಮೂರ್ತಿ ಎಲ್ಲೋಯ್ತು? ಮೂರ್ತಿ ಮೂರ್ತಿ ಎಲ್ಲೋಯ್ತು? ತಿಲಬಾಲಿಕೆ ಎಲ್ಲೋಯ್ತು? ತಿಲಬಾಲಿಕೆ ಎಲ್ಲೋಯ್ತು? ತಿಲಬಾಲಿಕೆ ಅದೇ ಎಲ್ಲೋಯ್ತು? ನನ್ಗೆ ಅಲ್ಲಿ ತಿಲಬಾಲಿಕೆ ಅಲ್ಲಿ. ಅಲ್ಲ, ಮೂರ್ತಿ ಆಗ ಎದುರುಗಡೆ ನೋಡ್ತಾ ಇತ್ತು, ಈಗ ಆ ಮೂರ್ತಿ ಉಲ್ಟಾ ಏನ್ ತಿರುಗಿದ್ದು? ದನಿ ಆ? ಮೂರ್ತಿ ಹಿಂದ್ಗಡೆ ನೋಡಿ ಮಾತಾಡ್ತಿದ್ದದ್ದು, ನಾನ್ ಕೂಡ ಹಿಂದೆ ತಿರ್ಗಿಯೇ ಮಾತಾಡ್ತಿದ್ದದ್ದು, ನೀವು ಮಾತ್ರ ಎದುರು ನೋಡಿ ಮಾತಾಡ್ತಿದ್ದ. ಏನ್ ಹೇಳ್ತೀಯ? ಓ ದೇವ, ನನ್ಗೆ ಟೀ ಕುಡಿಯದೆ ಬೆಳಿಗ್ಗೆ ತಲೆಯೆಲ್ಲ ಹಾಳಾಗಿದೆ. ಆಯ್ತು ಆಯ್ತು, ಮುಂದೆ ನೋಡು ಮುಂದೆ ನೋಡು, ನಾನು ನಿಂಗೆ ಹೇಳ್ತೇನಲ್ಲ. ಅಣ್ಣ, ನನ್ಗೆ ಟೀ ಕುಡಿದೆ ತಲೆಯೆಲ್ಲ ಹಾಳಾಗೋಗಿದೆ, ಒಂದು ಗ್ಲಾಸ್ ಯಾರಾದ್ರೂ ಟೀ ತಂದ್ಕೊಡಿ ಅಣ್ಣ. ಆಯ್ತು, ಒಂದ್ ಚಾ ಮಾಡ್ತಾನೆ, ಹೋಗು. ಚಾತ ಚಾತ ಚಾತ. ಇದು ಖುಷಿ ಆದದ್ದು. ಇಷ್ಟೊಂದು ಜನ ಮೂರ್ತಿ ಮಾಡಿದ್ರು ಅದಕ್ಕೊಂದು ಟೈರ್ ಇಟ್ಟಿದೆಯಲ್ಲ ದೂಡ್ಕೊಂಡು ಹೋಗ್ಲಿಕ್ಕೆ. ಆಯ್ತು, ಈ ಮೂರ್ತಿ ನನ್ಗೆ ಬೇಕು, ನಾ ಮನೆ ತಗೊಂಡು ಹೋಗ್ತೇನೆ. ದನಿ ದನಿ ಕ್ಷಮಿಸಿ ದನಿ, ಅದು ಮೂರ್ತಿ ಅಲ್ಲ ದನಿ, ನನ್ನ ಹೆಂಡತಿ. ನಾನು ಅವಳನ್ನ ಕೇರಳದಲ್ಲಿ ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಇಲ್ಲಿ ಆರಿಸಿಕೊಂಡು ಬಂದು ಮದುವೆ ಆದದ್ದು. ಯಾಕಂದ್ರೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ, ಭಾರಿ ಪವಿತ್ರ ದಿನ, ಹಾಗಾಗಿ ಇವತ್ತು ನಾನು ಮದುವೆ ಆದದ್ದು. ದನಿ, ನೀವು ಮದುವೆ ಆದವರಿಗೆ ರೂಮ್ ಕೊಡ್ದಿಲ್ಲ, ಹಾಗಾಗಿ ಈ ತರ ಮಾಡಿದ್ದು, ಕ್ಷಮಿಸಿ ದನಿ. ಅಲ್ಲ, ಹಸಿ ಇದೆ, ಇನ್ನು ಒಣಗ್ಬೇಕು ಒಣಗ್ಬೇಕು ಹೇಳುವಾಗಲೇ ನನ್ಗೆ ಅಂದಾಜಾಗ್ಬೇಕಿತ್ತು. ನನ್ನಂತ ಹುಚ್ಚನಿಗೆ ಆಗ್ಲೂ ಅಂದಾಜಾಗ್ಲಿಲ್ಲ. ಇರ್ಲಿ, ಸಾಯ್ಲಿ ಒಂದು. ಯಾಕಂದ್ರೆ ನಾನು ಮದ್ವೆ ಆದವ್ರಿಗೆ ಯಾಕೆ ಕೊಡುದಿಲ್ಲ, ಇಲ್ಲೆಲ್ಲ ಹೆಂಗಸರು ಓಡಾಡ್ತಾ ಇದ್ರೆ ನನಗೆ ತಲೆಯೆಲ್ಲ ಬಿಸಿ ಆಗ್ಬಿಡುತ್ತೆ. ಅದಕ್ಕೆ ಎಲ್ಲಿ ಎಲ್ಲಿ ಅದು ಜೈಲಿದ್ದು ಊಟದ ಗಂಟೆ ಹೊಡಿತಾ ಇದ್ದಾರೆ. ಊಟದ ಗಂಟೆ ಅಲ್ಲ, ಅವಳ ಫೋನ್ ರಿಂಗ್ ಆಗೋದು. ಅವಳ ಅಪ್ಪ ಪದೇ 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 ಫೋನ್ ಮಾಡ್ತಾ ಇರುದು. ಊಟದ ನೋಡ, ಅವ್ರಿಗೆ ಒಂದು ಚಾ ಮಾಡ್ತಾರೆ, ಹೋಗ. ಸರಿ. ಹೋಗಿ ಚಾ ಮಾಡ್ತಾ. ಈಗ ಯಾಕಂದ್ರೆ ಜೈಲಲ್ಲಿ ಊಟದ ಗಂಟೆ ಬರೆದಾಗ ನಾನೇ ಹೋಗಿ ಫಸ್ಟ್ ನಿಲ್ಲುದು, ಮತ್ತೆ ಲೇಟ್ ಆದ್ರೆ ಅವ್ರ ಸಾಂಬಾರ್ಗೆಲ್ಲ ನೀರು ಹಾಕ್ತಾರೆ. ಹೊಡಿತಾರಂತ? ಹೌದಾ? ಇಲ್ಲಪ್ಪ, ಜೈಲಲ್ಲಿ ನಾರ್ಮಲ್ ಒಂದು 6 ಗಂಟೆಗೆ ಹೇಳ್ಬೇಕು. ನಾನೊಂದು ದಿವಸ 7 ಗಂಟೆಗೆ ಎದ್ದಿದ್ದೇನೆ, ನನಗೆ ಹೊಡಿಲಿಲ್ಲ ಇಷ್ಟೇ. ಬಾವು ಹೇಳಪ್ಪ. ಇಲ್ಲಪ್ಪ, ಬಡಿತಾರೆ. ಇಲ್ಲ ಇಲ್ಲ ಇಲ್ಲ, ಒಂದ್ ದಿವಸ 8 ಗಂಟೆಗೆ ಎದ್ದಿದ್ದೇನೆ, ಆ ದಿವಸ ಇಷ್ಟೇ. ಬಾವು ಹೇಳಪ್ಪ. ಸುಮ್ನಿರಿ ನೀವು, ಸುಮ್ನೆ ಸುಮ್ನೆ ಹೇಳ ನೀವು. ನಾಯಿ ಬಡ್ದಾಗೆ ಬಡಿತಾರೆ ಸುಮ್ನೆ. ಹೌದು, ನಾಯಿ ಹೊಡೆದಾಗ ಹೊಡಿತಾರೆ. ಏನೀಗ ಏನೀಗ ನಾಯಿ ಹೊಡೆದಾಗ ಹೊಡೆದಿದ್ದಾರೆ ನಂಗೆ. ಏನೀಗ ನಮ್ದೆಲ್ಲ ತಪ್ಪಾಯ್ತು ದನಿ, ನೀವು ನಮ್ಗೆ ಕ್ಷಮಿಸಿ. ತಗೊಳ್ಳಿ ದನಿ, ಚಾ ಕುಡೀರಿ. ಅದೇನು ಕೊಂಡಿ ಇಟ್ಕೊಂಡದು? ಇದು ನಮ್ಮ ಕೇರಳದ ಪದ್ಧತಿ, ಚಾ ತರುವಾಗ ಕೊಂಡಿ ತರೋದು. ಆಯ್ತು, ಈ ಪದ್ಧತಿಯನ್ನು ಯಾವತ್ತೂ ಬಿಡ್ಬೇಡಮ್ಮ ನೀನು. ಸರಿ ಆಯ್ತು. ದನಿ, ಗಂಟೆ ಎಷ್ಟಾಯ್ತು? ಅಯ್ಯೋ, ನಂದೊಂದು ಫಾರಿನ್ ವಾಚ್. ನೀವೀಗ ಕುಡಿದ್ರಲ್ಲ? ದನಿ, ಒಂದು ಕಪ್ಪು ಚಾ ಎಲ್ಲ ಕುಡಿದ್ರಿ, ಏನ್ ಮಾತಾಡೋದು ದನಿ ನೀವು? ಅಯ್ಯೋ ದೇವ, ಇವ್ರದ್ದು ಚಾದ ಟೇಸ್ಟೇ ಗೊತ್ತಾಗುದಿಲ್ಲ ನನ್ಗೆ. ಏನ್ 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 ಎಲ್ಲಿಗೆ ಓಡ್ತಿದ್ದೀರಿ? ನನ್ಗೆ ಅದು ಗಂಟೆ ಕೇಳಿದ ತಕ್ಷಣ ಅಭ್ಯಾಸ ಆಗಿದೆ ಜೈಲಲ್ಲಿ ನಿಂತ ಹಾಗೆ. ಅದು ಗಂಟೆ ಅಲ್ಲ, ಅವಳ ಅಪ್ಪ ಪದೇ 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 ಫೋನ್ ಮಾಡುದು. ಯಾಕಂದ್ರೆ ಅವಳನ್ನು ಫೇಸ್ಬುಕ್ ಅಲ್ಲಿ ಲವ್ ಮಾಡಿ ಅಲ್ಲಿಂದ ನಾನು ಕೇರಳದಿಂದ ಆರಿಸ್ಕೊಂಡು ಬಂದು ಇಲ್ಲಿ ಮದುವೆ ಆದದ್ದು. ಅದಕ್ಕೆ ಅಪ್ಪ ಕಿರ್ಕಿರ್ ಕಿರ್ಕಿರಿಗೆ ಮಾಡುದು, ಫೋನ್ ಎತ್ಬೇಡ ಫೋನ್ ಎತ್ಬೇಡ. ಸರಿ. ಇದು ನಿನ್ ಪೆನ್ ಇದೆಯಲ್ಲ, ಭಾರಿ ಚೆನ್ನಾಗಿದೆಪ್ಪ, ನಂಗೊಂಚೂರು ಕೊಡ. ಪೆನ್ ಕೊಡಕ್ಕಾಗಲ್ಲ, ಅದಂದ್ರೆ ನಮ್ದು ಇಷ್ಟವಾದ ಪೆನ್ ಕೊಡಕ್ಕಾಗಲ್ಲ, ಅದು ಕೇಳ್ಬೇಡ. ನೀನ್ ತಗೊಂಡು ಎಷ್ಟು ಸಮಯ ಆಯ್ತು? 8 ದಿವಸ ಆಯ್ತು. ಅದಕ್ಕೆ ನಂಗೆ ಇಷ್ಟದ ಪೆನ್ ಕೇಳ್ಬೇಡ. ಏನ್ ಮಾತಾಡ್ತೀಯ? ಒಂದು 8 ದಿನ ಈ ಕಿಸೆಯಲ್ಲಿ ಇಟ್ಕೊಂಡು ತಿರುಗಿದ ಪೆನ್ ಕೇಳುವಾಗ ಇಷ್ಟು ಮಾತಾಡ್ತೀಯಲ್ಲ. ಅದೇ ಅವರ ಮನೆಯವರು 25 ವರ್ಷ ಇಲ್ಲಿಟ್ಟು ಸಾಕಿದವರ ಹೆಣ್ಣನ್ನು ಅವರ ಹತ್ರ ಕೇಳದೆ ತಗೊಂಡು ಬಂದಿದೆಯಲ್ಲ, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು. ಒಂದು ವಿಷಯ ಯಾವತ್ತೂ ನೆನಪಿಡ್ಕೋ, ತಂದೆ ತಾಯಿ ಯಾವತ್ತೂ ಲವ್ ಮ್ಯಾರೇಜ್ಗೆ ಎಗೇನ್ಸ್ಟ್ ಇರುವುದಿಲ್ಲ. ಅವ್ರಿಗೊಂದು ಆತಂಕ ಅಷ್ಟೇ. ನಾವು ಇಷ್ಟು ವರ್ಷ ಚೆನ್ನಾಗಿ ಸಾಕಿದ ನಮ್ಮ ಮಗಳು ಗೊತ್ತಿಲ್ಲದೆ ಇರೋನ ಹತ್ರ ಹೋಗಿ ಅವನು ಅಷ್ಟೇ ಚೆನ್ನಾಗಿ ಸಾಕ್ತಾನ ಇಲ್ಲೋ ಅನ್ನೋ ಭಯ ಅಷ್ಟೇ. ಒಂದು ವೇಳೆ ನಿನ್ನಂಥ ಹುಡುಗರು ಅವರಿಗೆ ಮನದಟ್ಟು ಮಾಡಿದರೆ ನಿಮ್ಗಿಂತ ಚೆನ್ನಾಗಿ ನಿಮ್ಮ ಮಗಳನ್ನು ನಾನು ಸಾಕ್ತೇನೆ ಅಂತ, ಆಗ ಅವರೇ ಮದುವೆ ಮಾಡಿ ಕೊಡ್ತಾರೆ. ನೀನು ಅಷ್ಟೇನಾ? ಅಲ್ಲ, ಅವನೊಟ್ಟಿಗೆ ಓಡಿ ಬಂದಿದೆಯಲ್ಲ, ನಿನ್ಗೆ ಅವ ಏನಾದ್ರೂ ಕೆಲಸ ಏನಾದ್ರು ಮಾಡುದು ಅಂತ ಗೊತ್ತಾ ನಿನ್ಗೆ? ಅಯ್ಯೋ, ಅವರ ಎಷ್ಟು ದೊಡ್ಡ ಬಿಸ್ನೆಸ್ ಇದೆ ಗೊತ್ತಾ, ಹೇಳ್ರಿ. ನನ್ಗೆ ಗೊತ್ತಿಲ್ದಿರುವಂತ ಏನೋ ಬಿಸ್ನೆಸ್ ನಿಂದು, ಹೇಳ. ರಘುರಾಜ್ ರಿಯಲ್ ಎಸ್ಟೇಟ್ ಏಜೆಂಟ್. ಫ್ಲಾಟ್, ಲ್ಯಾಂಡಿಂಗ್ಸ್, ಗುಡ್ ಲೆವೆಲ್ಸ್, ಸ್ಮಾಲ್ ಸೈಟ್ ಸೇಲ್ಸ್. ಕೂಡಲೇ ಭೇಟಿಯಾಗಿ. ಕಂಡೀಷನ್ ಅಪ್ಲೈಡ್.
ಶುರುದು 2 ಲೈನ್ ಕರೆಕ್ಟ್ ಕೇಳ್ತಾ ಉಂಟು, ಲಾಸ್ಟ್ 2 ಲೈನ್ ಕೇಳ್ತಿಲ್ಲಲ್ಲ, ಅದನ್ನೊಂದು ಸ್ಲೋ ಹೇಳು. ಯಾರಾದರೂ ಪಾಪದವರು ಜಾಗ ತಗೊಳ್ಳೋರು ಇದ್ರೆ ಅವರಿಗೆ ಚೆಲ್ಲೆ ಹಣ್ಣು ತಿನ್ನಿಸಿ 2 ಕಮಿಷನ್ ಹೊಡೆಯುವುದೇ ನಮ್ಮ ಗುರಿ. ಮನೆಯವರ ಗಮನಕ್ಕೆ ಇನ್ಕಮ್ ಧೈರ್ಯದ ಮಾತಲ್ಲ. ಅವನೇ ಹೇಳ್ತಾ ಇದ್ದಾನೆ ಇನ್ಕಮ್ ಧೈರ್ಯದ ಮಾತಲ್ಲ ಅಂತ. ಅವನೊಟ್ಟಿಗೆ ಓಡ್ ಬಂದಿದೆಯಲ್ಲಿ ದನಿ ಸಾಕು ದನಿ, ನಮ್ಗೆ ಎಲ್ಲ ಈಗ ಎಲ್ಲ ಅರಿವಾಯ್ತು ದನಿ. ನಾನು ನಾಳೆನೆ ಅವಳ ಮನೆಗೆ ಹೋಗಿ ಅವನ ಅಪ್ಪ ಅಮ್ಮನ ಹತ್ರ ನಾವು ಕ್ಷಮೆ ಕೇಳ್ತೇವೆ. ಸಾಕು ದನಿ, ನಿಮ್ಮಿಂದ ನನಗೆ ತುಂಬಾ ಮನವರಿಕೆ ಆಯ್ತು ದನಿ. ಆಗ ಚಾ ಕುಡ್ದದ್ದು ಸರಿಯಾಗ್ಲಿಲ್ಲ ದನಿ, ಚಾ ಕುಡಿರಿ ದನಿ. ಆಯ್ತು ನೀವೊಂದು ಇಷ್ಟೊಂದು ಖುಷಿಯಲ್ಲಿ ನನ್ಗೆ ಈ ತರ ಹೇಳಿದಿರಲ್ಲ, ಇದೇ ಸಾಕು ನನ್ಗೆ. ಆಯ್ತು ಕುಡಿತೇನೆ ದನಿ. ಗಂಟೆ ಸಹ ದನಿ, ಗಂಟೆ. ಅಮ್ಮ ಒಂಚೂರು ಫೋನ್ ಕೊಡಮ್ಮ, ಅದು 1 ಮಿನಿಟ್. ಹಲೋ ಜೈಲರ್ ಸರ್, ಹೌದು ನಾನು 783 ಮಾತಾಡೋದು. ಅದು ನನ್ನ ತಟ್ಟೆ ಲೋಟೆ ಎಲ್ಲ ಬೇರೆಯವ್ರಿಗೆ ಕೊಡಬೇಡಿ. ಹೌದು ನಾನು ಬರ್ತಾ ಇದ್ದೇನೆ. ಅದು ಒಂದು ಹೋಯ್ತು ಇಲ್ಲಿ, ಅದು ಬರ್ತಾ ಇದ್ದೇನೆ ನಾನು. ಆಯ್ತಾ ಅಮ್ಮ, ಆ ಥರ ದುಃಖ ಕಟ್ಟಿ ಇಟ್ಕೊಳ್ಬೇಡಮ್ಮ, ಅದು ಕಿಡ್ನಿ ಥರ ಕಲ್ಲು, ಆಮೇಲೆ ಮನಸ್ಸಲ್ಲೊಂದು ಕಣ್ಣೀರದ ಕಲ್ಲಾಗತ್ತೆ. ಹತ್ತು ಬಿಡಮ್ಮ, ಹತ್ತು ಬಿಡು. ನಮ್ಮ ಫಸ್ಟ್ ನೈಟ್ ದಿವಸವೇ ನಿಮ್ಮ ಲಾಸ್ಟ್ ನೈಟ್ ಐತಲ್ಲ ಚೀಟಾ. ಏನಮ್ಮ, ಒಂದು ಫೇಸ್ಬುಕ್ ಲವ್ ಆದ್ರೂ ಎಷ್ಟೊಂದು ಪಾವಿತ್ರ್ಯತೆ ಇರುವಂತಹ ಲವ್ ನಿಂದು. ಅಲ್ಲ, ಸತ್ತ ಹೆಣ ಕೂಡ ಹೆಂಗಸು ಅಳುವಾಗ ಎದ್ದು ಆಶೀರ್ವಾದ ಕೊಡುತ್ತಲ್ಲ. ಏನಮ್ಮ ಎಂದು ಲವ್, ಎಂತ ಲವ್, ಎಂತ ಲವ್, ಎಂತ ಲವ್ ಇದೆ. ನಿಮ್ ಕರ್ಮ. ಲವ್ ಸತ್ತ ಮೊದಲು ಇತ್ತು, ಸತ್ತ ನಂತರವೂ ಇತ್ತು. ಆದ್ರೆ ಅವಳು ಈಗ ಹೊಡೆದ ಜಾಗ ಮಾತ್ರ ಸರಿ ಇಲ್ಲ ಅಷ್ಟೇ.